ಹಾಯ್ ಸ್ನೇಹಿತರೆ, ಮತ್ತೆ ನಿಮ್ಮ ಮುಂದೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳು ತಗೊಂಡು ನಾನು ಬರ್ತಾಯಿದ್ದೀನಿ ನಿಮ್ಮ ಮುಂದೆ. ಏನಪ್ಪ ಅಂತಂದರೆ, ಇಂಪಾರ್ಟೆಂಟಾಗಿ ಈ ಕಾಲಾನುಕ್ರಮ ಸಂಬಂಧಪಟ್ಟಂಗೆ ಈ ಕಾಲಾನುಕ್ರಮಗಳು ಈ ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ಕೆಲವು ಎಕ್ಸಾಂಪಲ್ KPS ಆಗಲಿ PSI ಆಗಲಿ ಕಾಲಾನುಕ್ರಮ ಕೇಳ್ತಾರೆ. ಅದ್ರ ಬಗ್ಗೆ ತಂದಿದ್ದೀನಿ ಟಾಪಿಕ್ಕು. VNR 6G ಕ್ಲಾಸಿಗೆ ಮತ್ತೆ ಸ್ವಾಗತ. ಇದು 2ನೇ ವಿಡಿಯೋ. ನೀವು ಉಚಿತವಾಗಿ ಎಲ್ಲವನ್ನು ನೀಡ್ತಾ ಇದ್ದೀನಿ, ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲರೂ ಹಿಸ್ಟ್ರಿ ಒಂದೇ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಡಿ, ಎಲ್ಲ ಸಬ್ಜೆಕ್ಟು ಮಾಡ್ತೀನಿ. ಅದು ನಾನು ಹೇಳೋದೇನಪ್ಪ ಅಂತಂದರೆ, ಇಂಪಾರ್ಟೆಂಟ್ ಏನಿದೆ ಎಕ್ಸಾಮ್ಗೆ ಸ್ವಲ್ಪ ಟಫ್ ಆಗಿ ಏನೇನು ಕೇಳ್ತಾರೆ ಅಂಥದ್ದನ್ನು ನಾನು ಫೋಕಸ್ ಮಾಡ್ತಾಯಿದ್ದೀನಿ, ಅಷ್ಟುಬಿಟ್ಟು ಬೇರೆ ಏನಿಲ್ಲ. ಓಕೆನಾ? ನಿಮಿಷ. ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ ಜಾಸ್ತಿಯಾಗಿ. ಈ ಕಾಲಾನುಕ್ರಮದಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ನೋಡಿ, ಈ ಕಾಲಾನುಕ್ರಮ ಮುಖ್ಯವಾಗಿ ಇತಿಹಾಸದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಒಳಪಟ್ಟ ರಾಜ್ಯಗಳು ಯಾವುದಂತ ಪದೇ ಪದೇ ಕೇಳ್ತಾ ಇರ್ತಾನೆ ಎಕ್ಸಾಮ್ಗೆ. ಇನ್ನೊಂದು ಸಹಾಯಕ ಸೈನ್ಯ ಪದ್ಧತಿ ಒಳಪಟ್ಟ ರಾಜ್ಯಗಳು ಯಾವುದಂತ ಕೇಳ್ತಾ ಇರ್ತಾನೆ. ಇದರ ಮರಾಠರು ಮತ್ತು ಪೇಶ್ವೆಗಳು ಸಂಬಂಧಪಟ್ಟಂಗೆ ಪೇಶ್ವೆಗಳು ಯಾರಿದೆ ಅದು ಆರ್ಡರ್ ವೈಸ್ ಕೇಳ್ತಾ ಇರ್ತಾರೆ. ಮತ್ತು ಸಿಖ್ಖರು ಗುರುಗಳು ಮತ್ತು ಅವ್ರ ಕಾಲಾನುಕ್ರಮ ಬಗ್ಗೆ ಕೇಳ್ತಾರೆ. ಹಾಗೂ ಮೈಸೂರು ದಿವಾನರು ಒಂದಕ್ಕೊಂದು ಜೋಡಿಸಿ ಅಂತ ಕಾಲಾನುಕ್ರಮ ಕೇಳ್ತಾರೆ. ಮತ್ತು ಸೂಫಿ ಸಂತರು. ಈ ಕೆಲವೊಂದು ಟಾಪಿಕ್ಗಳು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟ ಹೆಸರುಗಳು ಸಂಬಂಧಪಟ್ಟ ತಂದಿದ್ದೀನಿ. ಇನ್ನು ನೆಕ್ಸ್ಟ್ ಬಂದರೆ ದಂಗೆಗಳು. ನೆಕ್ಸ್ಟು ದಂಗೆಗಳು. ನೆಕ್ಸ್ಟು ದಂಗೆಗಳಲ್ಲಿ ಮುಖ್ಯವಾಗಿ ಈ ರೈತರ ದಂಗೆಗಳು ಬರ್ತಾವಲ್ಲ, ಈ ರೈತರು 1857 ದಂಗೆ, ಬುಡಕಟ್ಟು ದಂಗೆ ತಿರ್ಗಾ ಕರ್ನಾಟಕ ದಂಗೆಗಳು. ಇಷ್ಟು ಟಾಪಿಕ್ ನೆಕ್ಸ್ಟ್ ಮಾಡ್ತೀನಿ. ಇದು ದಂಗೆಗಳು ಸಂಬಂಧಪಟ್ಟಂಗೆ ಈ ಟಾಪಿಕ್ಗಳು. ಆದರೆ ಇದು ಬಂದ್ಬಿಟ್ಟು ಹೆಸರುಗಳು ಸಂಬಂಧಪಟ್ಟಂಗೆ ಈ ಟಾಪಿಕ್ಗಳು. ಹೆಸರುಗಳು ಸಂಬಂಧಪಟ್ಟಂಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಆರ್ಡರ್ ವೈಸು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇದರಲ್ಲಿ ಮುಖ್ಯವಾಗಿ ನಮಗೆ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ ಇದನ್ನು ಪರಿಚಯ ಮಾಡಿಕೊಡ್ತಾನೆ. ದತ್ತು ಮಕ್ಕಳ ಹಕ್ಕಿಲ್ಲ ನೀತಿಯನ್ನು ಲಾರ್ಡ್ ಡಾಲೌಸಿ ಪರಿಚಯ ಮಾಡಿಕೊಡ್ತಾನೆ. ಇದು ಏನಪ್ಪ ಅಂದರೆ, ರಾಜರುಗಳು ಅಸಮರ್ಥ ರಾಜರುಗಳಾದರೆ ಅದನ್ನು ನೇರವಾಗಿ ಬ್ರಿಟಿಷ್ ಪ್ರಭುತ್ವಕ್ಕೆ ಒಳಪಡಿಸಿಕೊಳ್ಳುವುದು ಇದೊಂದು ನೀತಿ ಆಗಿರುತ್ತದೆ. ತಿರ್ಗಾ ಅಲ್ಲಿ ರಾಜ ಮರಣ ಹೊಂದಿದ ಮೇಲೆ ಆತನ ಸಂತಾನ ಇಲ್ಲದೇ ಇದ್ದಾಗೆ ದತ್ತು ಪುತ್ರರನ್ನು ಈ ದತ್ತು ತೊಗೊತೀವಿ ಗೊತ್ತಾ ನಾವು, ಆ ದತ್ತು ತೊಗೊತೀವಲ್ಲ, ಆ ವ್ಯವಸ್ಥೆ ಅಲ್ಲಿ ಇರಲಿಲ್ಲ. ಆ ದತ್ತು ತೊಗೊಂಡ್ರೆ ಆ ರಾಜ್ಯ ಬ್ರಿಟಿಷ್ ರಾಜ್ಯಕ್ಕೆ ಸೇರ್ಪಡೆ ಆಗಬೇಕಾಗಿತ್ತು. ಅದನ್ನು ದತ್ತು ಪುತ್ರ ಹಕ್ಕಿಲ್ಲ ಎಂಬ ನೀತಿಯನ್ನು ಕರೀತಾರೆ. ಈಗ ದತ್ತು ತೊಗೊತಿದ್ದೀವಿ ಅಲ್ಲನ್ನ ಅನಾಥಾಶ್ರಮಗಳಲ್ಲಿ ಮಕ್ಕಳನ್ನ ದತ್ತು ತೊಗೊತೀವಲ್ಲ, ಆ ರೀತಿ ರಾಜರುಗಳು ಸಂತಾನವಿಲ್ಲದಿದ್ದಾಗೆ ತೊಗೊತಾಯಿದ್ರು. ಅದನ್ನು ಬ್ರಿಟಿಷ್ ಪ್ರಭುತ್ವ ಒಪ್ತಿರಲಿಲ್ಲ, ಅದನ್ನು ಸ್ವಾಧೀನಪಡಿಸ್ಕೊಳ್ತಾ ಇತ್ತು. ನೆಕ್ಸ್ಟ್ ಏನಪ್ಪ ಅಂದರೆ, ದತ್ತುಪುತ್ರ ಹಕ್ಕಿಲ್ಲ ಎಂಬ ನೀತಿಯಲ್ಲಿ ಮುಖ್ಯವಾಗಿ ಫಸ್ಟು ಸತಾರ, ಜೈಪುರ, ಸಂಬಲ್ಪುರ, ಭಾಗಲ್ಪುರ, ಉದಯಪುರ, ಝಾನ್ಸಿ, ನಾಗಪುರ ರಾಜ್ಯಗಳು ಫಸ್ಟು ಒಳಪಡ್ತವೆ. ಉದಾಹರಣೆ ನೋಡಿ, ಲಿಸ್ಟ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಲಿಸ್ಟ್ ಮಾಡ್ಕೊಳ್ಳಿ. ಫಸ್ಟಲ್ಲಿ ಬಂದ್ಬಿಟ್ಟು ಸತಾರ,
ಸತಾರ. ಎರಡನೇದು ಬಂದ್ಬಿಟ್ಟು ಜೈಪುರ. ಮೂರನೇದು ಬಂದ್ಬಿಟ್ಟು ಸಂಬಲ್ಪುರ. ನಾಲ್ಕನೇದು ಬಂದ್ಬಿಟ್ಟು ಉದಯಪುರ. ಐದನೇದು ಬಂದ್ಬಿಟ್ಟು ಝಾನ್ಸಿ. ಆಮೇಲೆ ನಾಗಪುರ. ಈ ಲೈನ್ ನೋಡ್ಕೊಳ್ಳಿ. ಇದೇ ಆರ್ಡರ್ ವೈಸ್ ಪ್ರಕಾರ ಎಕ್ಸಾಮಲ್ಲಿ ಕೇಳ್ತಾರೆ ಯಾವ್ದು ಫಸ್ಟು ಯಾವುದಿಲ್ಲ ಅಂತ. ಸ್ನೇಹಿತರೆಲ್ಲ ನೋಡ್ಕೊಳ್ಳಿ, ಇದನ್ನು ಇಂಪಾರ್ಟೆಂಟು. ತಿರ್ಗ ನೆಕ್ಸ್ಟ್ ಬಂದ್ಬಿಟ್ಟು ಈ ದತ್ತು ಮಕ್ಕಳ ಹಕ್ಕಿಲೆಂಬ ನೀತಿ ಇದೆಯಲ್ಲ, ಲಾರ್ಡ್ ಡಾಲ್ಹೌಸಿ 1848ರಲ್ಲಿ ಜಾರಿಗೆ ತರ್ತಾನೆ. ಏನಪ್ಪ ಅಂತಂದರೆ ಇದರಲ್ಲಿ ಸಾರ್ವಭೌಮತ್ವ ಅಧಿಕಾರ ಬ್ರಿಟಿಷ್ಗಳು ಒಳಪಡೋದಾಗಿರುತ್ತೆ. ರಾಜನಿಗೆ ರಾಜಪುತ್ರ ಸಂತಾನವಿಲ್ಲದಿದ್ದಾಗ ನಿಧಾನವಾಗಿ ರಾಜನು ಪಡೆದ ದತ್ತುಪುತ್ರರಿಗೆ ಹಕ್ಕಿರುವುದಿಲ್ಲ. ಇದರ 3 ಮೂಲ ತತ್ವಗಳು ಏನಪ್ಪ ಅಂದರೆ, ಬ್ರಿಟಿಷರು ಸಾರ್ವಭೌಮತ್ವ ಒಪ್ಪಿಕೊಳ್ಳುವುದು, ಇನ್ನೊಂದು ಅನುಮತಿ ಪರಮಶಕ್ತಿ ತಡೆಯುವುದು, ಅಂದರೆ ಅನುಮತಿಯನ್ನು ತಡೆಯೋ ಶಕ್ತಿ ಇತ್ತು ಅವ್ರಿಗೆ. ದತ್ತುಪುತ್ರ ಹಕ್ಕು ಇಲ್ಲ, ಯಾವ ದತ್ತು ಪಡ್ಕೊತೀವೋ ಅದನ್ನ ಅನುಮತಿ ತಡೆಯೋ ಶಕ್ತಿ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಪ್ರಥಮ ಸಂಸ್ಥಾನ ಸತಾರ ಈ ನೀತಿಗೆ ಬಲಿಯಾಗಿದ್ದು ಏನಪ್ಪ ಅಂತ ಸತಾರ. ಆಮೇಲೆ ಭಗತ್ಪುರ ಮತ್ತು ಉದಯಪುರ ಏನಪ್ಪ ಅಂತಂದರೆ ಈ ಭಗತ್ಪುರ ಮತ್ತು ಉದಯಪುರ ಇದಾವಲ್ಲ, ಇವೆರಡು ಲಾರ್ಡ್ ಡಾಲ್ಹೌಸಿ ದತ್ತುಪುತ್ರ ಹಕ್ಕಿನ ನೀತಿಯಲ್ಲಿ ವಶಪಡಿಸಿಕೊಳ್ಳಲು ನೋಡ್ತಾನೆ. ಆದರೆ ಈ ತೀರ್ಮಾನವನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಇದೆಯಲ್ಲ, ಅದು ನಿರ್ದೇಶನದ ಮೇರೆಗೆ ತಿರಸ್ಕರಿಸಲಾಯಿತು. ಆ ರಾಜ್ಯಗಳನ್ನು ಮತ್ತೆ ವಾಪಸ್ ಕೊಡ್ತಾರೆ. ಇದು ಎಕ್ಸಾಮ್ ಕೇಳ್ಬೋದು. ಯಾವ ರಾಜ್ಯಗಳನ್ನು ವಾಪಸ್ ನೀಡಲಾಯಿತು ಅಂತಂದರೆ ಭರತಪುರ ಮತ್ತು ಉದಯಪುರ ರಾಜ್ಯಗಳನ್ನು. ಆಮೇಲೆ ದತ್ತುಪುತ್ರ ಹಕ್ಕಿಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಆ ಆರ್ಡರ್ ವೈಸ್ ನೋಡ್ಕೊಂಡ್ಮೇಲೆ ಇದು ಸ್ವಲ್ಪ ನೋಡ್ಕೊಳ್ಳಿ. ಈ ಸತಾರ ಫಸ್ಟ್ ಒಳಪಡಿಸ್ಕೊಂಡಿತ್ತಲ್ಲ 1848ರಲ್ಲಿ, ಮುಖ್ಯವಾಗಿ ಲಾರ್ಡ್ ಹೇಸ್ಟಿಂಗ್ ಇಲ್ಲಿ ಬಂದು ರಾಜಾರಪ್ಪ ಅಂದರೆ ಲಾರ್ಡ್ ಹೇಸ್ಟಿಂಗ್ ಆಗಿರ್ತಾನೆ. ಈ ಲಾರ್ಡ್ ಹೇಸ್ಟಿಂಗ್ ಬಂದ್ಬಿಟ್ಟು ಇವನು ಅಪ್ಪ ಸಾಹೇಬ್ ಮರಣ ಹೊಂದಿರ್ತಾನೆ. ಆ ಸಮಯದಲ್ಲಿ ಕೊನೆ ಗಳಿಗೆಯಲ್ಲಿ ನಿನ್ನ ಮಗನಿಗೆ ದತ್ತು ಅಧಿಕಾರ ಇಲ್ಲ ಅಂತ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಕಂಪನಿ ಅನೌನ್ಸ್ಮೆಂಟ್ ಮಾಡುತ್ತೆ. ಇದು ದ್ರೋಹದ ಕೆಲಸ ಆಗಿರುತ್ತೆ. ಇದು ಎರಡನೇ ನಾಗಪುರ ಬಂದ್ಬಿಟ್ಟು ರಾಘೋಜಿ ಭೋನ್ಸ್ಲೆ. ನಾಗಪುರದಲ್ಲಿ 3ನೇ ಪೇಶ್ವಾಗಿರ್ತಾನಲ್ಲ ಇನ್ನು ರಾಘೋಜಿ ಭೋನ್ಸ್ಲೆ ಮರಣ ಹೊಂದಿದಾಗ ಆ ವಿಧವೆ ಏನು ಮಾಡ್ತಾಳೆ, ಅವರ ಹೆಂಡತಿ ಯಶವಂತಪುರ ರಾವ್ನನ್ನು ದತ್ತು ತೊಗೊತಾಳೆ. ಇದನ್ನು ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ಹತ್ತಿಗೆ ಯೋಗ್ಯವಾದ ಪ್ರದೇಶ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ವಶಪಡಿಸ್ಕೊತಾರೆ. ಆಮೇಲೆ ಝಾನ್ಸಿ ಬಂದ್ಬಿಟ್ಟು ಗಂಗಾಧರ ರಾವ್, ಝಾನ್ಸಿಯ ಗಂಡ ಆದಂತಹ ಗಂಗಾಧರ ರಾವ್ ಮರಣ ಹೊಂದಿದಾಗ ತನ್ನ ಮಗ ಆನಂದ್ ರಾವ್ನ ಏನು ಮಾಡ್ತಾರಪ್ಪ ಅಂತ ದತ್ತು ತೊಗೊತಾಳೆ. ಅದೇ ಇದನ್ನು ಡಾಲ್ಹೌಸಿ ನಿರಾಕರಿಸ್ತಾನೆ. ಆದ ಕಾರಣ ಲಕ್ಷ್ಮೀಬಾಯಿ ಯುದ್ಧ ಸಾರ್ತಾಳೆ. ಇದರಲ್ಲಿ ಲಕ್ಷ್ಮೀಬಾಯಿ ಏನಪ್ಪ ಅಂದರೆ ಕೊನೆಗಳು ಹೋರಾಡ್ತಾಳೆ, ಆದರೆ ಗೆಲ್ಲಕ್ಕೆ ಆಗಲ್ಲ. ನೆಕ್ಸ್ಟ್ ಈ ಆರ್ಡರ್ ವೈಸು ನಾನು ಆರ್ಡರ್ ವೈಸ್ ಹೇಳಿದ್ದೀನೋ ಅದು ನೋಡ್ಕೊಳ್ಳಿ. ಇದು ಬೇಡ, ಸ್ವಲ್ಪ ವ್ಯತ್ಯಾಸ ಇದೆ, ಆಯಿತಾ. ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ ಈಗ ನೋಡಿದ್ರಲ್ಲ. ನೆಕ್ಸ್ಟ್ ಈಗ ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ನೋಡೋಣ. ದತ್ತುಪುತ್ರ ಹಕ್ಕು ನೋಡಿದ್ರಿ. ಸಹಾಯಕ ಸೈನ್ಯ ಪದ್ಧತಿ ಮುಖ್ಯವಾಗಿ ಆರ್ಡರ್ ವೈಸ್ ಯಾವುದಾದ್ರು ಬರುತ್ತೆ ಯಾವುದಾದ್ರು ಇಲ್ಲ ಅಂತ. ಫಸ್ಟು ಇದು ಬರುತ್ತೆ ಹೈದರಾಬಾದ್. ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರು, ಎರಡನೇ ಒಳಪಟ್ಟಿದ್ದು. ಮೂರನೇ ಬಂದ್ಬಿಟ್ಟು ಹೌದು, ನಾಲ್ಕನೇ ಮರಾಠ. ಸಹಾಯಕ ಸೈನ್ಯ ಪದ್ಧತಿ ಭಾರತ ಜಾರಿಗೊಳಿಸಿದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನಲ್ಲ 1798ರಲ್ಲಿ. ಅವ್ರು ಮುಖ್ಯವಾಗಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಲ್ಲಿ ಜಾರಿಗೆ ತರ್ತಾನೆ. ಗವರ್ನರ್ ಬೆಂಗಾಲ್ನ ಅಲ್ಲಿ ಇವನು ಗವರ್ನರ್ ಜನರಲ್ ಆಗಿರ್ತಾನೆ.
ಆದರೆ ಇವರು ಜಾರಿಗೆ ತಂದಾಗ ಮುಖ್ಯವಾಗಿ ಈ ಹೈದರಾಬಾದ್ ಫಸ್ಟ್ ಬಳಸ್ಕೊಳ್ತಾರೆ, ಆಮೇಲೆ ಮೈಸೂರು, ಆಮೇಲೆ ಹೌದು, ಆಮೇಲೆ ಆರ್ಕಾಟು, ಆಮೇಲೆ ಪೂನಾ, ತಂಜಾವೂರು, ಬಿಹಾರ, ಗ್ವಾಲಿಯರು, ಜೈಪುರ, ಸೂರತ್, ನಾಗಪುರ, ಜೋಧ್ಪುರ, ಬಂಡಿ, ಪುದುಚೇರಿ, ನಾಗ್ಪುರ. ಇದು ನೋಡ್ಕೊಳ್ಳಿ ಲಿಸ್ಟ್ ಒಂದು ಸರಿ ಹೇಳ್ತೀನಿ, ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಗೆ. ಫಸ್ಟ್ನೇದು ಬಂದ್ಬಿಟ್ಟು ಹೈದರಾಬಾದ್. ಎರಡನೇದು ಬಂದ್ಬಿಟ್ಟು ಮೈಸೂರು. ಮೂರನೇದು ಬಂದ್ಬಿಟ್ಟು ಹೌದು. ನಾಲ್ಕನೇದು ಬಂದ್ಬಿಟ್ಟು ತಂಜಾವೂರು. ನಾಲ್ಕನೇದು ಬಂದ್ಬಿಟ್ಟು ಆರ್ಕಾಟ್. ಐದನೇದು ಬಂದ್ಬಿಟ್ಟು ಪೂನಾ. ಆರನೇದು ಬಂದ್ಬಿಟ್ಟು ತಂಜಾವೂರು. ಏಳನೇದು ಬಿಹಾರ. ಎಂಟನೇದು ಬಂದ್ಬಿಟ್ಟು ಗ್ವಾಲಿಯರ್. ಸಾಕು, ಇಷ್ಟು ನೋಡ್ಕೊಂಡ್ರೆ ಸಾಕು. ಈ ಆರ್ಡ್ರ್ ವೈಸ್ ಒಂದ್ಸಲ ನೋಡ್ಕೊಳ್ಳಿ, ಎಕ್ಸಾಮ್ ಕೇಳಿದರೆ. ತಿರ್ಗಾ ಸಹಾಯಕ ಸೈನ್ಯ ಪದ್ಧತಿ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ. ಇದು ಮೊದಲು ಪ್ರಥಮ ಕೀರ್ತಿ ಜಾರಿಗೆ ತಂದಿದ್ದು ಯಾರಪ್ಪ ಅಂತಂದರೆ ಡೂಪ್ಲೆ ಮೊದಲವಾಗಿ ಜಾರಿಗೆ ತರ್ತಾನೆ ಸಹಾಯಕ ಸೈನ್ಯ ಪದ್ಧತಿ. ನಂತರ ಅದೇ ಥರ ಅವನ ಥರನೇ ಬೇರೆಯವರೆಲ್ಲ ಜಾರಿಗೆ ತರ್ತಾರೆ. ಉದಾಹರಣೆ ಯಾರು ಜಾರಿಗೆ ತರಪ್ಪ ಅಂದ್ರೆ ರಾಬರ್ಟ್ ಕ್ಲೈವು, ಆಮೇಲೆ ಕಾರ್ನ್ವಾಲಿಸು, ಜಾನ್ ಸೋರು. ವೆಲ್ಲೆಸ್ಲಿಗಿಂತ ಮೊದಲೇ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಿರ್ತಾರೆ ಇವರು. ಆದರೆ ವ್ಯವಸ್ಥಿತವಾಗಿ ಭಾರತದಲ್ಲಿ ನೆಲೆಯೂರುವಂತ ಮಾಡಿದ್ದು ಯಾರಪ್ಪ ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ. ಇದು ಮುಖ್ಯ ಉದ್ದೇಶಗಳು ಏನಪ್ಪ ಅಂತಂದರೆ ರಾಜನ ಆಸ್ಥಾನದಲ್ಲಿ ಬ್ರಿಟಿಷರ ಪ್ರಭಾವ ಇರಬೇಕು. ಯಾವಾಗಲೂ ರಾಜನ ಆಸ್ಥಾನದಲ್ಲಿ ಇರಬೇಕು. ಐರೋಪ್ಯರ ಪ್ರಭಾವ ತಡೆಗಟ್ಟುವುದು, ಬೇರೆ ದೇಶದಿಂದ ಯಾರು ಬರೋಂಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಆಶ್ರಿತ ರಾಜರುಗಳು ಅವರ ಆದೇಶ ಮೀರಿ ಕೆಲಸ ಮಾಡೋಂಗಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ಈ 4 ಉದ್ದೇಶಗಳಾಗಿತ್ತು. ಸೈನ್ಯ ಪದ್ಧತಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ಆ ಲಿಸ್ಟ್ ನೋಡ್ಕೊಳ್ಳಿ ಕಾಲಾನುಕ್ರಮದಲ್ಲಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಸಹಾಯಕ ಸೈನ್ಯ ಪದ್ಧತಿಯ ಮೊದಲ ಅಳವಡಿಕೆಯಾದ ರಾಜವಂಶ ಯಾವುದಪ್ಪ ಅಂದರೆ ಹೈದರಾಬಾದ್ ನಿಜಾಮ. ಇದು ಬಂದ್ಬಿಟ್ಟು ಹೈದರಾಬಾದ್ ನಿಜಾಮ ಬಂದ್ಬಿಟ್ಟು 1798ರಲ್ಲಿ ಸೇರ್ಕೊಳ್ತಾನೆ. ಕಡಪ, ಬಳ್ಳಾರಿ, ಕರ್ನೂಲು, ಅನಂತಪುರ ಇವು ಹೊಸ ಆಗ್ತವೆ. ಯಾಕಪ್ಪ ಇವ್ನು ಸೇರ್ಕೊಂತಂದರೆ ಟಿಪ್ಪು ಮತ್ತು ಮರಾಠರ ಇವನಿಗೆ ಭಯ ಇರುತ್ತೆ. ಆಮೇಲೆ ಮೈಸೂರು ನೆಕ್ಸ್ಟ್ 1799ರಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರಪ್ಪ ಅಂದರೆ ಮೈಸೂರನ್ನು ಸಹಾಯಕ ಸೈನ್ಯ ಪದ್ಧತಿ ಒಳಪಡಿಸ್ಕೊಳ್ತಾರೆ ಅವರ ಆಳ್ವಿಕೆ ಸಂದರ್ಭದಲ್ಲಿ. ನೆಕ್ಸ್ಟ್ ಹೌದ್ನ ಸಾದರ್ ಅಲಿ ಇವ್ರು ಬಂದ್ಬಿಟ್ಟು 1881ರಲ್ಲಿ ಸಹಿ ಆಗ್ತಾನೆ. ಮರಾಠರು ಬಂದ್ಬಿಟ್ಟು ಬೆಸ್ಸಿನ ಒಪ್ಪಂದ ಎರಡನೇ ಮಾಧವರಾವ್ ಸಂದರ್ಭದಲ್ಲಿ ಇದು ಸಹಿ ಆಗ್ತಾರೆ. ಸಹಾಯಕ ಸೈನ್ಯ ಪದ್ಧತಿ ಅನುಕೂಲಗಳೇನಪ್ಪ ಅಂತಂದರೆ ನಿಮ್ಗೆ ಗೊತ್ತು ಬಿಡಿ. ಆದರೆ ನಾನು ಹೇಳೋದಂದ್ರೆ ನೆಕ್ಸ್ಟ್ ನೋಡಿ, ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಪೇಶ್ವೆಗಳು ಸಬ್ಜೆಕ್ಟ್ ಬರುತ್ತೆ, 3ನೇ ಟಾಪಿಕ್ಕು. ಈ ಪೇಶ್ವೆಗಳಲ್ಲಿ ಮುಖ್ಯವಾಗಿ ಯಾರು ಯಾವ ಇಸ್ವಿಯಲ್ಲಿ ಬಂದರು ಅಂತ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ ಬಾಜಿರಾವ್ 1713ರಿಂದ 1720ರಲ್ಲಿ ಬರ್ತಾರೆ. ಈ ಬಾಲಾಜಿ ಬಾಜಿರಾವ್ ಬಂದ್ಬಿಟ್ಟು 1720ರಿಂದ 1740ವರೆಗೂ. ತಿರ್ಗಾ ಬಾಲಾಜಿ ವಿಶ್ವನಾಥ ಬಂದ್ಬಿಟ್ಟು 1740ರಿಂದ 61. ಶಿವಾಜಿ ಭೋನ್ಸ್ಲೆ ಬಂದ್ಬಿಟ್ಟು 1713ರಿಂದ 1720ವರೆಗೂ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮರಾಠರ ಪೇಶ್ವೆಗಳ ಮೂಲತಃ ಆಗಿದ್ದರು ಚಿತ್ಪಾವನ ಬ್ರಾಹ್ಮಣರು. ಮರಾಠರು ಮೂಲತಃ ಎಲ್ಲಿಂದ ಆಗಿದ್ರಪ್ಪ ಅಂದರೆ ಅವರ ವಂಶ ಚಿತ್ಪಾವನ ಬ್ರಾಹ್ಮಣರು ಅಂತ. ಇದರ ಮೂಲ ಪುರುಷ ಬಂದ್ಬಿಟ್ಟು ಬಾಲಾಜಿ ವಿಶ್ವನಾಥ. ಕಾಲಾನುಕ್ರಮ ಬರೆಯಲು ಕೇಳಿದ್ರು ನೋಡಿ, ಬಾಲಾಜಿ ಬಾಜಿರಾವ, 2ನೇ ಬಾಜಿರಾವ, 1ನೇ ಮಾಧವ ರಾವ್ ನಾರಾಯಣ ಅಂತ ಕೇಳಿದ್ದಾರೆ. ಇದೇನಪ್ಪ ಅಂತಂದರೆ ಫಸ್ಟು ಮೊದಲದು ಬಂದ್ಬಿಟ್ಟು ಬಾಲಾಜಿ ಬಾಜಿರಾವ್ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾರಪ್ಪ ಅಂತಂದರೆ 3ನೇ
ಒಂದನೇ ಮಾಧವರಾವ್, ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಮಾಧವರಾವ್ ನಾರಾಯಣರಾವ್ ಮೂರವರು, ನಾಲ್ಕನೇ ಬಂದ್ಬಿಟ್ಟು ಎರಡನೇ ಬಾಜಿರಾವ್ ಬರ್ತಾರೆ. ಈ ಆರ್ಡರ್ ವೈಸ್ ಪ್ರಕಾರ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಯಾಕಂದರೆ ಬಾಲಾಜಿ ವಿಶ್ವನಾಥ ಬಂದ್ಬಿಟ್ಟು ಇಂಪಾರ್ಟೆಂಟಾಗಿ ಅವನು ಪ್ರಥಮ ಪೇಶ್ವ ಆಗಿರ್ತಾನೆ. ಬಾಲಾಜಿ ವಿಶ್ವನಾಥ ಇವನೇನಪ್ಪ ಅಂದರೆ ಶಿವಾಜಿ ನೀಡುತ್ತಿದ್ದ ವೇತನವನ್ನು ರದ್ದುಗೊಳಿಸ್ತಾನೆ. ಕೇಳಿದಾರೆ ನಿಮಗೆ, ಶಿವಾಜಿ ನೀಡುತ್ತಿದ್ದ ವೇತನ ರದ್ದುಗೊಳಿಸಿದಾರೆ ಬಾಲಾಜಿ ವಿಶ್ವನಾಥ. ಇವನು ಸಾಹುವಿನ ಮಗ ನಾಮಮಾತ್ರ ಇಟ್ಕೊಂಡು ಇವನೇನಪ್ಪ ಅಂದರೆ ಆಡಳಿತ ನಡೆಸ್ತಾ ಇರ್ತಾನೆ. ಮೊದಲು ಬಾಲಾಜಿ ಮೊದಲ ಪೇಶ್ವಾಗಿರ್ತಾನೆ, ಎರಡನೇ ಬಾಜಿರಾವ್ ಕೊನೆಯ ಪೇಶ್ವಾಗಿರ್ತಾನೆ. ನೆಕ್ಸ್ಟ್ ಒಂದನೇ ಬಾಜಿರಾವ್ ಬರ್ತಾನೆ. ಇವನು ಏನಪ್ಪ ಅಂದರೆ ಇಂಪಾರ್ಟೆಂಟಾಗಿ ಇವನು ಹಿಂದ್ ಪಾದ್ಶಾಹ, ಎರಡನೇ ಬಾಜಿರಾವು ಹಿಂದ್ ಪಾದ್ಶಾಹಿ ಸಂಘಟನೆಯನ್ನು ಜಾರಿಗೆ ತರ್ತಾನೆ. ಒಂದಷ್ಟೇ ಇಂಪಾರ್ಟೆಂಟು. ಆದಮೇಲೆ ಎರಡನೇ ಶಿವಾಜಿ ಅಂತ ಕರೀತಾರೆ. ಎರಡನೇ ಬಾಜಿರಾವ್ನ ಏನಂತ ಕರೀತಾರಪ್ಪ ಅಂದರೆ ಬಾಲಾಜಿ. ಒಂದನೇ ಬಾಜಿರಾವ್ನ ಏನಂತ ಕರೀತಾರಪ್ಪ ಅಂತಂದರೆ ಅವನ್ನ ಎರಡನೇ ಶಿವಾಜಿ, ಮರಾಠ ಸಾಮ್ರಾಜ್ಯದ ಪುನರ್ ನಿರ್ಮಾಣ ಅಂತ ಕರೀತಾರೆ, ಪುನರ್ನಿರ್ಮಾಪಕ. ಆಮೇಲೆ ಬಾಲಾಜಿ ಬಾಜಿರಾವ್ ಮುಖ್ಯವಾಗಿ ಮೊದಲ ಹೆಸರು ಒಂದು ನಾನಾ ಸಾಹೇಬ್ ಅಂತ ಕರೀತಾರೆ ಇವನ್ನ. ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ 1761 ಜನವರಿ 14ರಂದು ಅಹಮದ್ ಶಾ ಅಬ್ದಾಲಿ ಆಫ್ಘಾನ್ನ ರಾಜ ಆಗಿರ್ತಾನೆ. ಇವನು ಇವನಿಗೂ ಯುದ್ಧ ನಡೆಯುತ್ತೆ. ಅದು 3ನೇ ಪಾಣಿಪತ್ ಕದನ 1761. ನಿಮ್ಗೆ ಗೊತ್ತು, 1ನೇ ಪಾಣಿಪತ್ ಕದನ ನಡೆಯುತ್ತೆ, 2ನೇ ಪಾಣಿಪತ್ ಅಂದಮೇಲೆ 3ನೇ ಪಾಣಿಪತ್ ಕದನ. ಇವರು 3 ಜನ ಅಹಮದ್ ಶಾ ಅಬ್ದಾಲಿ, ಬಾಜಿರಾವ ಮತ್ತು ನಡೆಯುತ್ತೆ. ಮತ್ತು 1ನೇ ಮಾಧವರಾವ್ ಬರ್ತಾನೆ. ಇದೇನಪ್ಪ ಅಂದರೆ ಮೈಸೂರಿನ ಮೇಲೆ ಯಶಸ್ವಿ ದಾಳಿ ಮಾಡ್ತಾನೆ. ಅದು 3ನೇ ಪಾಣಿಪತ್ ಸೋತ ರಾಜ್ಯಗಳು, ಇಲ್ಲಿ ಸೋತಿರ್ತಾನಲ್ಲ, ಯಾರು ಸೋತಿರ್ತಾರಪ್ಪ ಅಂತಂದರೆ ಬಾಲಾಜಿ ಬಾಜಿರಾವ್ ಸೋತಿರ್ತ ರಾಜ್ಯಗಳನ್ನು 1ನೇ ಮಾಧವರಾವ್ ಗೆದ್ಕೊತಾನೆ. ಅದು ಮೈಸೂರಿನ ಮೇಲೆ ದಾಳಿ ಮಾಡ್ತಾನೆ. ಮರಾಠ ಮತ್ತು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸುವರ್ಣ ಯುಗವನ್ನು ಆರಂಭಿಸ್ತಾನೆ. ರಘುನಾಥರಾವ್ ಬಂದ್ಬಿಟ್ಟು ಈ ವಾರನ್ ಹೇಸ್ಟಿಂಗ್ನೊಂದಿಗೆ ಸೂರತ್ ಒಪ್ಪಂದ ಮಾಡ್ಕೊತಾನೆ. ಸಹಾಯ ಸೇನಾಪತಿ ಸಹಾಯ ಆಗ್ತಾನೆ. ಯಾರು? ರಘುನಾಥರಾವ್. ಕೇಳಿದೆ ಸಹಾಯ ಸೇನಾಪತಿ ಸಹಾಯ ಯಾರಪ್ಪ ಅಂತಂದರೆ ರಘುನಾಥರಾವ್. ತಿರ್ಗಾ 2ನೇ ಮಾಧವರಾವ್ ಬರ್ತಾರೆ. ಇವರು ವಾರನ್ ಹೇಸ್ಟಿಂಗ್ನೊಂದಿಗೆ 2ನೇ ಪುರಂದರಗಡ ಒಪ್ಪಂದ ಸಹಾಯ ಆಗ್ತಾನೆ. ಯಾರು? 2ನೇ ಪುರಂದರಗಡ ಒಪ್ಪಂದಕ್ಕೆ. 2ನೇ ಬಾಜಿರಾವ ಕೊನೆಯ ಪೇಶ್ವಾಗಿರ್ತಾನೆ. ಫಸ್ಟ್ ಬಂದ್ಬಿಟ್ಟು ವಿಶ್ವನಾಥ ಬಂದ್ಬಿಟ್ಟು ಫಸ್ಟ್ ಪೇಶ್ವೆ. ನೆಕ್ಸ್ಟು 2ನೇ ಬಾಜಿರಾವ್, 2ನೇ ಪೇಶ್ವೆ. ಈ ಪೇಶ್ವೆಗಳು ಆರ್ಡರ್ ವೈಸು ಏನಪ್ಪ ಅಂತಂದರೆ ಬಾಲಾಜಿ ಬಾಜಿ, ಮಾಧವ, ರಘು. ಯಾಕೆ ಹಿಂಗೆ ಬರಿತಾ ಇದ್ದೀನಿ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಶಾರ್ಟ್ಕಟಾಗಿ ಹೇಳೋಣ ಅಂತ ಬರಿತಾ ಇದ್ದೀನಿ. ನೋಡ್ಕೊಳ್ಳಿ. ಫಸ್ಟು ಬಾಲಾಜಿ ವಿಶ್ವನಾಥ ಬರ್ತಾರೆ, ಬಾಲಾಜಿ ಅಂತ. ನೆಕ್ಸ್ಟು ಬಾಜಿ ಬರ್ತಾರೆ, ಬಾಜಿರಾವ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಬಾಲಾಜಿ ಬಾಜಿರಾವ್, ಮತ್ತು ಬಾಲಾಜಿ ಬರ್ತಾರೆ, ಬಾಜಿರಾವ್ ಅಂತ. 3 ಮಾಧವರಾವ್, ಅದು ರಘುನಾಥರಾವ್, ಮಾಧವ್ ರಘು. ಓಕೆನಾ? ನೋಡಿ, ಇದು ಬಂದ್ಬಿಟ್ಟು ನಿಮ್ಗೆ ಕೋಡೋಡಿಲ್ಲ ಅಂತ. ಬಾಲಾಜಿ ವಿಶ್ವನಾಥ, ಬಾಜಿರಾವ್, ಆಮೇಲೆ ಬಾಲಾಜಿ ಬಾಜಿರಾವ್ 1ನೇ, ಆಮೇಲೆ 1ನೇ ಮಾಧವರಾವ್, 2ನೇ ಮಾಧವರಾವ್. ಇಲ್ಲಿ 1ನೇ
ಮಾಧವರಾವ್, ಎರಡನೇ ಮಾಧವರಾವ್, ರಘುನಾಥ್ ರಾವ್. ನೋಡ್ಕೊಳ್ಳಿ ಆರ್ಡ್ರ್ ವೈಸು ಕರೆಕ್ಟಾಗಿ. ಇದು 1 2 3 4 5 6. ನೆಕ್ಸ್ಟ್ ಬಂದ್ಬಿಟ್ಟು ಸಿಖ್ ಗುರುಗಳು. ಸಿಖ್ ಗುರುಗಳ ಬಗ್ಗೆ ಕಾಲಾನುಕ್ರಮ ಕೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಸಿಖ್ ಗುರುಗಳಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಸಿಖ್ ಗುರುಗಳಲ್ಲಿ ಕಾಲಾನುಕ್ರಮ ಕೇಳಿದರೆ ಈ ಮುಖ್ಯವಾಗಿ ಯಾರು ಬರ್ತಾರಪ್ಪ ಅಂದರೆ, ಫಸ್ಟು ಗುರುನಾನಕ್ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಗುರು ಅಂಗದ್ ಬರ್ತಾರೆ. ಮೂರನೇದು ಬಂದ್ಬಿಟ್ಟು ಗುರು ಅಮರದಾಸ, ಗುರು ರಾಮದಾಸ. ಇಲ್ಲಿ ನೋಡಿ ಕಾಲಾನುಕ್ರಮ ನೋಡ್ಕೊಳ್ಳಿ ಒಂಚೂರು. ಯಾಕಪ್ಪ ಅಂತಂದರೆ ಕೇಳ್ತಾರೆ ಎಕ್ಸಾಮ್ಗೆಲ್ಲ, ಇಂಪಾರ್ಟೆಂಟ್ ಇವೆಲ್ಲ. ಯಾಕಂತಂದರೆ ಕಷ್ಟ ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ ಈ ಕಾಲದಲ್ಲಿ ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ, ಅದರಿಂದ ಕಷ್ಟ ಆಗುತ್ತೆ. ಸರಿನಾ? ಗುರು ಅಂಗದ ಫಸ್ಟು, ಗುರು ಅಮರದಾಸ, ಗುರು ರಾಮದಾಸ, ಗುರು ಅರ್ಜುನದಾಸ, ಗುರು ಅರವು ಗೋವಿಂದ, ಗುರು ಹರ್ರಾಯ್ ಮತ್ತು ಗುರು ಹರಿಕೃಷ್ಣ, ಗುರು ತೇಜ್ ಬಹದ್ದೂರ್, ಗುರು ಗೋವಿಂದ್ ಸಿಂಗ್ ಅಂತ ಆರ್ಡರ್ ವೈಸ್ ನೀಟಾಗಿ ನೋಡ್ಕೊಂಡು ನೀಟಾಗಿ ಬರ್ಕೊಂಡು ಓದ್ಕೊಳ್ಳಿ. ಯಾಕಂದರೆ ಕೇಳ್ತಾರೆ ಯಾರ ಮೇಲೆ. ಅಂಗದ, ಅಮರ, ರಾಮ, ಅರ್ಜುನ. ಅಂಗದ, ಅಮರ, ರಾಮ, ಅರ್ಜುನ 4 ನೆನ್ಪಿಟ್ಕೊಂಡ್ರೆ ಸಾಕು. ಏನೋ ಬಂದರೆ ಕೋಡ್ವರ್ಡು. ಅಂಗದ, ಅಮರ, ಅಂಗದ, ಅಮರ, ರಾಮ, ಅರ್ಜುನ. ರಾಮ, ಅರ್ಜುನ, ಅಂಗದ, ರಾಮ, ಅರ್ಜುನ. ಎ ಆರ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬಂದು ಸಿಕ್ಕರು ಬಂದ್ಬಿಟ್ಟು ಸ್ಥಾಪಕ ಗುರುನಾನಕ್ ಆಗಿರ್ತಾನೆ. 10 ಗುರುಗಳಿರ್ತಾರೆ. ಅವ್ರಿಗೆ ಯಾರಪ್ಪ ಅಂದರೆ 10 ಗುರುಗಳಿರ್ತಾರೆ. ನಿಶಾನ್ ಸಾಹಿಬ್ ಸಿಕ್ಕರ ಧ್ವಜ ಆಗಿರುತ್ತೆ. ಗುರುನಾನಕ್ ಬಂದ್ಬಿಟ್ಟು ಇವನು 1469ರಲ್ಲಿ ಸ್ಥಾಪನೆ ಆಗುತ್ತೆ. ಇವನು ಲಾಹೋರ್ ಹತ್ತಿರ ಚಾಲವಂಡಿಯಲ್ಲಿ ಜನಿಸ್ತಾರೆ. ರಾವಿ ನದಿ ದಡದ ಮೇಲೆ. ದೇವರ ಏಕೇಶ್ವರವಾದ, ದೇವರ ನಿರ್ಗುಣ ಬಗ್ಗೆ ಹೇಳ್ತಾರೆ. ಜಾತಿ ಪದ್ಧತಿ ಖಂಡಿಸ್ತಾರೆ. ಏನಪ್ಪ ಅಂದರೆ ಗುರುನಾನಕ್ ಬಂದ್ಬಿಟ್ಟು ಸುವರ್ಣ ದೇವಾಲಯ ಶಂಕುಸ್ಥಾಪನೆ ಮಾಡ್ತಾರೆ. ಅಮೃತಸರದಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ. ಆಮೇಲೆ ಕರ್ನಾಟಕದ ಬೀದರ್ನಲ್ಲಿದೆ. ಗುರು ಜಿರಾ ಸಾಹಿಬು ಕರ್ನಾಟಕ ಬೀದರ್ನಲ್ಲಿದೆ. ಇವ್ರು ಬೀದರ್ಗೆ ಭೇಟಿ ಕೊಟ್ಟಿದ್ದಾರಂತೆ ಗುರುನಾನಕ್ ಅವರು. ಗುರು ಅಂಗದ ಗುರುನಾನಕ್ ಶಿಷ್ಯ ಆಗಿರ್ತಾನೆ. ಇವ್ನು ಗುರುಲಿಪಿಯನ್ನು ಆರಂಭಿಸ್ತಾನೆ. ಕೇಳಿದರೆ ಗುರುಲಿಪಿಯನ್ನು ಯಾರು ಆರಂಭಿಸಿದ್ದಾರೆ ಅಂತ ಕೇಳಿದರೆ ಅವ್ನು ನೋಡ್ಕೊಳ್ಳಿ. ಯಾಕಂದರೆ ಎಕ್ಸಾಮ್ಗೆ ಯಾವಾಗ ಕೇಳ್ತಿರ್ತಾರೆ. ಗುರು ಅಮರದಾಸ್, ಮೂರನೇ ಗುರು ಅಮರದಾಸ್ ಬಂದ್ಬಿಟ್ಟು ಅಕ್ಬರನ ಸಮಕಾಲೀನಾಗಿರ್ತಾನೆ. ಇದೊಂದು ಇಂಪಾರ್ಟೆಂಟು. ವಿಧವಾ ವಿವಾಹ ಬಗ್ಗೆ ಪ್ರೇರಣೆ ನೀಡ್ತಾನೆ. ಗುರು ರಾಮದಾಸ ನೆಕ್ಸ್ಟು ಅಕ್ಬರ್ನೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಹೊಂದಿರೋ ಯಾರು ಅಂತ ಎಕ್ಸಾಮ್ ಕೇಳಿದರೆ ಗುರು ರಾಮದಾಸ. ಅಕ್ಬರ್ನ ಸಮಕಾಲೀನ ಯಾರು ಅಂದರೆ ಗುರು ಅಮರದಾಸ. ರಾಮದಾಸ ಬೇರೆ, ಅಮರದಾಸ ಬೇರೆ ನೆನಪಲ್ಲಿ. ಸ್ವರ್ಣ ದೇವಾಲಯ ನಿರ್ಮಾಣ ಮಾಡ್ತಾರೆ ಇವ್ನ ಕಾಲದಲ್ಲಿ. ಗುರು ರಾಮದಾಸ್ ಕಾಲದಲ್ಲಿ ಸ್ವರ್ಣ ದೇವಾಲಯ ನಿರ್ಮಾಣ ಮಾಡ್ತಾರೆ. ಶಂಕುಸ್ಥಾಪನೆ ಮಾಡಿದವರು ಗುರುನಾನಕ್. ಗುರು ರಾಮದಾಸ ಬಂದ್ಬಿಟ್ಟು ಇವರು ಸ್ವರ್ಣ ದೇವಾಲಯ ನಿರ್ಮಾಣ ಮಾಡ್ತಾರೆ. ಸ್ವರ್ಣ ದೇವಾಲಯ ಮೊದಲ ಇಟ್ಟಿಗೆ ಜೋಡಿಸಿದ್ದು ಯಾರಪ್ಪ ಅಂದರೆ ಹಾಜಿ ಮಿಯಾನ್ ಮಿರ್ ಅಂತ. ಗುರು ಅರ್ಜುನ್ ದೇವ್ ಜಹಂಗೀರ್ನ ಸಮಕಾಲೀನ ಆಗಿರ್ತಾನೆ ಇವನು. ಯಾಕಂದ್ರೆ ಆದಿ ಗ್ರಂಥವನ್ನು ಬರೀತಾನೆ. ಜಹಂಗೀರ್ ಸೆರೆ ಹಿಡಿದು ಕೊಲ್ಲಿಸಲಾಯಿತು. ಜಹಂಗೀರ್ ಏನು ಮಾಡ್ತಾನೆ, ಇವನ್ನ ಕೊಲ್ಲಿಸ್ಬಿಡ್ತಾನೆ, ಅರ್ಜುನ್ ದೇವ್ನ. ಗುರು ಅಮರದಾಸ್ ಬಂದ್ಬಿಟ್ಟು ಸಿಖ್ಖರಿಗೆ ಮಿಲಿಟರಿ ಶಿಕ್ಷಣ ನೀಡ್ತಾನೆ. ಪೇಟಾ ಪದ್ಧತಿ ಬದಲು ಕಿರೀಟ ಪದ್ಧತಿ ಜಾರಿಗೆ ತರ್ತಾನೆ. ಇಬ್ಬರು ಶಾಜಾ ಬಾದ್ಶಾ. ಇಂಪಾರ್ಟೆಂಟ್ ನೋಡಿ, ಮಿಲಿಟರಿ ವ್ಯವಸ್ಥೆ, ಸಿಖ್ಖರ ಮಿಲಿಟರಿ ಜಾರಿಗೆ ತಂದು ಯಾರಪ್ಪ ಅಂದರೆ ಗುರು ಹರ್ಗೋವಿಂದ. ಎಕ್ಸಾಮ್ ಕೇಳಿದ್ದಾರೆ, ಇಂಪಾರ್ಟೆಂಟು ನೋಡ್ಕೊಳ್ಳಿ. ಇಲ್ಲ ಗುರು ಹರಿರಾಯ ಬಂದ್ಬಿಟ್ಟು ಶಾಂತಿ ಪ್ರಿಯ, 14 ವಯಸ್ಸಿನೂ ಆಗಿರ್ತಾನೆ.
ಆಮೇಲೆ ಗುರು ಆರ್ ಕಿಶಾನ್ ಇನ್ನು 5ನೇ ವಯಸ್ಸಿನಲ್ಲಿ ಗುರುವಾಗಿರ್ತಾನೆ, ಸಿಡುಬು ಬಲಿಯಾಗ್ತಾನೆ. ಗುರು ತೇಜ್ ಬಹದ್ದೂರ್ ನಿಮ್ಗೆ ಗೊತ್ತಂದು ಭಾಳ ಇಂಪಾರ್ಟೆಂಟು. ಔರಂಗಜೇಬನಿಗೆ ಭಾಳ ನಡೆಯುತ್ತೆ. ಯಾಕಪ್ಪ ಔರಂಗಜೇಬನಿಗೆ ಆಗಲ್ಲ ಅಂತಂದರೆ, ಕಾಶ್ಮೀರದ ಬ್ರಾಹ್ಮಣರಿಗೆ ಅವನು ಆಶ್ರಯ ನೀಡಿರ್ತಾನೆ. ಇಲ್ಲಿ ಇಸ್ಲಾಂ ಧರ್ಮ ಸ್ವೀಕರಿಸು, ಇಲ್ಲಿದ್ರೆ ನೀವು ಮರಣ ಹೊಂದಿ ಹೇಳಿದಾಗ ಮರಣ ಹೊಂದ್ತೀನಿ, ನಾನು ಇಸ್ಲಾಂ ಧರ್ಮ ಸ್ವೀಕರಿಸಲ್ಲ ಅಂತ ಹೇಳ್ತಾನೆ. ಯಾರು? ಗುರು ತೇಜ್ ಬಹದ್ದೂರು. ಸಾರ್ವಜನಿಕರ ಮುಂದೆ ಶಿರಚ್ಛೇದನ ಮಾಡ್ತಾನೆ ಗುರು ತೇಜ್ ಬಹದ್ದೂರ್ನ. ದೆಹಲಿಯ ಚಂದ್ ಚೌಕ ಎಲ್ಲಿ ಮರಣ ಹೊಂದಿದ ಅಂದರೆ ಚಂದ್ ಚೌಕ, ದೆಹಲಿಯಲ್ಲಿ. ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮ್ಗೆ, ಚಂದ್ ಚೌಕಿ ಪ್ಲೇಸಲ್ಲಿ. ನೆಕ್ಸ್ಟು ಗುರು ಗೋವಿಂದ ಬಂದ್ಬಿಟ್ಟು ಕ್ಯಾಲ್ಸಾ ಸೈನ್ಯವನ್ನು ಕೊನೆಯ ಮಾನವ ರೂಢಿಗುರು. ಕ್ಯಾಲ್ಸಾ ಪದ್ಧತಿ ಸ್ಥಾಪಿಸಿ ಮೊಘಲ ವಿರುದ್ಧ ಸಾರಿದನು. ಅಂದರೆ ಗುರು ಗೋವಿಂದ್ ಸಿಂಗ್ ಕ್ಯಾಲ್ಸಾ ಸೈನ್ಯ ಪದ್ಧತಿ ಸ್ಥಾಪನೆ ಮಾಡ್ತಾನೆ. ಆದರೆ ಅದು ಬರ್ತಂಗೆ ಶಿಕ್ಷಣ ನೀಡಿದವ್ರು ಯಾರಪ್ಪ ಅಂದರೆ, ನೋಡಿ ತೋರಿಸ್ತೀನಿ. ಸಿಕ್ಕರೆ ಮಿಲಿಟರಿ ಶಿಕ್ಷಣ ಗುರು ಹರಗೋವಿಂದ. ಗುರು ಗೋವಿಂದ ಏನು ಮಾಡ್ತಾನೆ, ಗುರು ಗೋವಿಂದ ಕ್ಯಾಲ್ಸಾ ಸ್ಥಾಪನೆ ಮಾಡ್ತಾನೆ. ಗೋವಿಂದ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತರಬೇತಿ ನೀಡ್ತಾನೆ. ಕಾರ, ಕಂಗ, ಕಾಚ, ಕೇಶ, ಕುಶ ಇವರು ಏನಪ್ಪ ಅಂದರೆ ಅವರು 5 ಆಕಾರಗಳು. ಅವ್ರು ಯಾವ ಥರ ಇರ್ತಾರೆ ಅಂದರೆ, ಕಬ್ಬಿಣ ಕೈಗಡೆಗೆ ಹಾಕಿರ್ತಾರೆ, ಚಾವಣಿ ಹಾಕಿರ್ತಾರೆ, ಒಳಗಡೆ ಹೊಂದಿರ್ತಾರೆ. ಗುರು ಗ್ರಂಥ ಸಾಹಿಬ್ ಆದಿಗ್ರಂಥ ಹೊಸ ರೂಪ ನೀಡಿದವರು. ಗುರು ಗ್ರಂಥ ಸಾಹಿಬ್ಗೆ ಆದಿಗ್ರಂಥ ಹೊಸ ರೂಪ ನೀಡಿದವರು ಯಾರಪ್ಪ ಅಂದರೆ ಗುರು ಗೋವಿಂದ ಇಂಪಾರ್ಟೆಂಟ್. ಯಾಕಂದರೆ ಕ್ಯಾಲ್ಸಾ ಸೈನ್ಯ ಜಾರಿಗೆ ತಂದಿರ್ತಾರೆ ಇವರು. ಮತ್ತು ಗುರು ಗ್ರಂಥ ಸಾಹಿಬ್ನ ಸ್ಥಾಪನೆ ಮಾಡಿರ್ತಾನೆ ಗ್ರಂಥ. ಶಿಷ್ಯ ಒಂದು ಪಂಚಶರೆ 5 ಜನ ಇರ್ತಾರೆ ಇವನಿಗೆ. ಅಲ್ಲಿ ಸೂಫಿ ಸಂತರು, ಮುಖ್ಯವಾಗಿ ಸೂಫಿ ಸಂತರು ಅರೇಬಿಕ ಮತ್ತು ಪದದಲ್ಲಿ ಸೂಪ್ ಸಾಪ್ ಎಂದು ಕರೀತಾರೆ. ಉಣ್ಣೆ ಧರಿಸಿದವರು ಅಂತ, ಪರಿಶುದ್ಧತೆ ನಡೆಯುಳ್ಳವರು ಮತ್ತು ದೇವರನ್ನು ಸ್ಮರಿಸಲು ಸಂಗೀತ ಸಾಧನ ಅವಶ್ಯಕ ಎಂದು ಹೇಳ್ತಾರೆ ಇವರು ಸೂಫಿ ಸಂತರು. ಮೊದಲು ಸೂಫಿ ಸಂತ ಪ್ರಚಾರ ಮಾಡಿದ್ದು ಅಲ್ ಹಾಜಿ, ಲಾಹೋರ್ನಲ್ಲಿ ಅಲ್ ಹಾಜಿ ಅಂತ. ನೆಕ್ಸ್ಟು ಹೆಚ್ಚು ರೂಢಿಯಲ್ಲಿ ಸೂಫಿ ಸಂತರು ಬಂದ್ಬಿಟ್ಟು 5 ಪಂಗಡಗಳು ಇರ್ತವೆ. ಚಿಸ್ತಿ ಪಂಗಡ, ಸುಹರ್ದಿ ಪಂಗಡ, ಖಾದಿ ಪಂಗಡ, ನಕ್ಷಬಂದಿಯ ಪಂಗಡ, ಶರತ್ಯ ಪಂಗಡ ಅಂತ. ಇದರಲ್ಲಿ ಮುಖ್ಯವಾಗಿ ಚಿಸ್ತಿ ಪಂಗಡದಲ್ಲಿ ಮೊಯಿನುದ್ದೀನ್ ಚಿಸ್ತಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಫಸ್ಟು ಚಿಸ್ತಿಯಲ್ಲಿ ಮೊದಲು ಮೊಯಿನುದ್ದೀನ್ ಚಿಸ್ತಿ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಸುಹರ್ದಿ ಪಂಥ ಸ್ಥಾಪಕ ಯಾರಂದರೆ ಶಿಹಾಬುದ್ದೀನ್ ಸುಹರ್ದಿ ಅಂತ, ಸಿಂಧ್ ಪ್ರದೇಶ. ಇವು ನೆಕ್ಸ್ಟ್ ಬರ್ಕೊಳ್ಳಿ, ಯಾಕಂದರೆ ಆರ್ಡರ್ ವೈಸ್ ಕೇಳ್ತಿದ್ದಾರೆ. ಕಾದಿರ್ ಬಂದಿ ಬಂದ್ಬಿಟ್ಟು ಇನ್ನು ಅಬ್ದುಲ್ ನಾದಿರ್ ಜಿಲಾನಿ ಸ್ಥಾಪಕ ಆಗಿರ್ತಾನೆ. ಕಾದಿರ್ ಬಂದಿ ಪಂಥ ಸ್ಥಾಪಕ ನೆನ್ಪಿಟ್ಕೊಳ್ಳಿ, ಆರ್ಡರ್ ವೈಸು ನೆನ್ಪಿಟ್ಕೊಳ್ಳಿ. ನಕ್ಷಬಂದಿ ಬಂದ್ಬಿಟ್ಟು ಕಾಕಿ ಬಿಲ್ಲಾ ಸ್ಥಾಪಕ ಆಗಿರ್ತಾನೆ. ಶೇಖ್ ಮುಜೀಜುದ್ದೀನ್ ಚಿಸ್ತಿ ಮೊದಲು ಇವನು ಐಬಕ್ ಮತ್ತು ಇಲ್ತಮಸ್ನ ಸಮಕಾಲೀನಾಗಿರ್ತಾನೆ. ಈ ಜನಸೇವೆ ಜನಾರ್ದನ ಸೇವೆ ನಂಬಿರ್ತಾನೆ. ಇವನ ಸಮಾಧಿ ಅಜ್ಮೀರದಲ್ಲಿರುತ್ತೆ. ಇವನ ಕಾಲದಲ್ಲಿ ಉರುಸ್ ಆಚರಣೆ ಮಾಡ್ತಾರೆ. ಅಂದರೆ ಮುಸ್ಲಿಮರು ಎಲ್ಲ ಕಡೆ ಉರುಸ್ ಅಂದರೆ ಒಂದು ಜಾತ್ರೆ ಥರ ಅವರು ಆಚರಣೆ ಮಾಡ್ತಾರೆ. ಅಜ್ಮೀರದಲ್ಲಿ ಸಮಾಧಿ ಅಜ್ಮೀರ್ ಐತೆ. ಹಿಂದೂ ಮುಸ್ಲಿಂ ಭೇದವಿಲ್ಲ, ಉರುಸ್ ಆಚರಣೆ ಮಾಡ್ತಾರೆ. ಜೀವಾತ್ಮ ಪರಮಾತ್ಮ ಎಂದು ಶಂಕರ ದ್ವೈತ ಸಿದ್ಧಾಂತಗಳನ್ನು ಪಾಲನೆ ಮಾಡ್ತಾರೆ. ಯಾರಪ್ಪ ಅಂತಂದರೆ ಮೊಯಿನುದ್ದೀನ್ ಚಿಸ್ತಿ ಇಸ್ ಇಂಪಾರ್ಟೆಂಟ್ ಆಫ್ ಎಕ್ಸಾಮಿನೇಷನ್. ಶಂಕರ ತತ್ವಗಳನ್ನು ಯಾರು ಪಾಲನೆ ಮಾಡಿದೆ ಅಂದರೆ ಮೊಯಿನುದ್ದೀನ್ ಚಿಸ್ತಿ. ಓಕೆ. ಐಬಕ್ ಮತ್ತು ಇಲ್ತಮಸ್ ಸಮಕಾಲೀನ. ಶೇಖ್ ನಿಜಾಮುದ್ದೀನ್ ಔಲಿಯಾ ಬಂದ್ಬಿಟ್ಟು ಅವನು ಪರಿದಿನ ಶಿಷ್ಯ ಆಗಿರ್ತಾನೆ. ದೆಹಲಿ ಮತ್ತು ಇವನ ಸಮಾಧಿ ದೆಹಲಿಯಲ್ಲಿದೆ. ಔಲಿಯಾ ಅಂದರೆ ದೇವರ ಪ್ರತಿನಿಧಿ ಅಂತ ಕರೀತಾರೆ. ನಿಜಾಮುದ್ದೀನ್ ಔಲಿಯಾ ಬ್ರಹ್ಮಚಾರ್ಯ ಪವಿತ್ರತೆ ಬಗ್ಗೆ ಹೇಳ್ತಾನೆ ಇವನು. ಶೇಖ್ ಸಲೀಂ ಚಿಸ್ತಿ ಅಕ್ಬರ್ನ ಸಮಕಾಲೀನ ಆಗಿರ್ತಾನೆ ಇವನು. ಫತೇಪುರ್ ಸಿಕ್ರಿಯಲ್ಲಿ ಇವನು ವಾಸ ಹೊಂದಿರ್ತಾನೆ. ನೆಕ್ಸ್ಟ್ ಉಪನಿಷತ್ತುಗಳನ್ನು ಭಾಷಾಂತರ ಮಾಡ್ತಾನೆ ಶೇಖ್ ಸಲೀಂ ಚಿಸ್ತಿ. ಬಂದೆ ನವಾಜ್ ವೆರಿ ಇಂಪಾರ್ಟೆಂಟ್. ಬಂದೆ ನವಾಜ್ ಗುಲ್ಬರ್ಗದವ್ರು ಆಗಿರ್ತಾರೆ. ಬಂದೆ ನವಾಜ್ ಅವರು ಗುಲ್ಬರ್ಗ್ನ ಸೂಫಿ ಸಂತ.
ಪರ್ಷಿಯಾ ದೇಶದಿಂದ ಬಂದಿರ್ತಾರೆ. ಚಿಸ್ತಿ ಪಂಗಡಕ್ಕೆ ಸೇರಿದವರು ದಕ್ಕನಿನ ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ದಕ್ಕನಿನ ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ಇವನು ಸೂಫಿ ಸಂತರಲ್ಲಿ ಫಿರ್ದೌಸಿ ಪಂಥ ದೆಹಲಿಯನ್ನು ಸ್ಥಾಪಿಸಿದವರಂದ್ರೆ ಫಿರ್ದೌಸಿ ಪಂಥವನ್ನು ದೆಹಲಿಯಲ್ಲಿ ಸ್ಥಾಪಿಸಿದವರಂದ್ರೆ ಫರ್ದಾಹುದಿ ಸಮರ್ಕಂದಿ ಅಂತ ದೆಹಲಿಯಲ್ಲಿ ಸ್ಥಾಪನೆ ಮಾಡ್ತಾನೆ. ನೋಡ್ಕೊಳ್ಳಿ ಸ್ನೇಹಿತರೆ, ಬಂದೆ ನವಾಜ್ ಇದೆ ಇಂಪಾರ್ಟೆಂಟು. ಗುಲ್ಬರ್ಗದಲ್ಲಿ ಬಂದೆ ನವಾಜ್ ದರ್ಗಾ ಇದೆ. ಇದನ್ನು ಗೇ ಸುಧಾರಣ ಅಂತ ಕರೀತಾರೆ. ಆಮೇಲೆ ದಿವಾನರು ಬಂದ್ಬಿಟ್ಟು ಮುಖ್ಯವಾಗಿ ದಿವಾನರು ದಿವಾನರು ಒಂದು ಚಾಪ್ಟರ್ ಎತ್ಕೊಂತೀನಿ ಸಪ್ರೇಟಾಗಿ. ತುಂಬ ದಿವಾನರ ಬಗ್ಗೆ ಕ್ವಶನ್ಸ್ ಕೇಳೋದಿದೆ. ಆದ ಕಾರಣ ನಿಮ್ಮ ಸುಮ್ಮನೆ ಕ್ವಶನ್ಗಳು ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ದಿವಾನರದು ಅಂತಂದ್ಬಿಟ್ಟು. ಸರಿನಾ ಸ್ನೇಹಿತರೆ? ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಈ ದಿವಾನರಲ್ಲಿ ಮುಖ್ಯವಾಗಿ ರಾಜಧಾನಿ ಯಾರು ವರ್ಗಾಯಿಸಿದ್ರು ಅಂದ್ರೆ ದಿವಾನ್ ಪೂರ್ಣಯ್ಯ. ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂದರೆ ಏನಪ್ಪ ಅಂತಂದರೆ ಮೈಸೂರು ಆರ್ಥಿಕ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವುದು ಅಲ್ಲ, ಆದರೆ ಆಡಳಿತ ಮೇಲಿನ ಭಿನ್ನಾಭಿಪ್ರಾಯಗಳನ್ನು ಅಳೆಯುವುದು ಮತ್ತು ಸರ್ಕಾರವನ್ನು ವಿಮರ್ಶಿಸುವುದು. ಸುಮ್ಮನೆ ಹೇಳ್ತಾ ಇದ್ದೀನಿ. ಈ ಥರ ಕ್ವಶನ್ಸ್ ಬರ್ತಾ ಇರುತ್ತೆ ನಿಮಗೆ ದಿವಾನರ ಬಗ್ಗೆ. ಭಾಳ ದೊಡ್ಡ ಚಾಪ್ಟರ್ ದಿವಾನದು. ಅದಕ್ಕೆ ನಾನು ದಿವಾನರ ಬಗ್ಗೆ ತುಂಬ ಪಾಠ ಮಾಡಿದೆ. ಸುಮ್ಮನೆ ಕ್ವಶನ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಆರ್ಡರ್ ವೈಸ್ ನೋಡ್ಕೊಳ್ಳಿ. ದಿವಾನರು ಫಸ್ಟು ದಿವಾನ್ ಪೂರ್ಣಯ್ಯ ಬರ್ತಾರೆ. ಒಂದು ದಿವಾನ್ ಪೂರ್ಣಯ್ಯ. ಓಕೆ, ದಿವಾನ್ ಪೂರ್ಣಯ್ಯ ಬರ್ತಾರೆ. ನೆಕ್ಸ್ಟು ರಂಗಾಚಾರ್ಲು ಬರ್ತಾರೆ. ನೆಕ್ಸ್ಟ್ ಶೇಷಾದ್ರಿ ಅಯ್ಯರ್ ಬರ್ತಾರೆ. ಮೂರನೇದು ಕೃಷ್ಣಮೂರ್ತಿ. ನಾಲ್ಕನೇದು ಮಾಧವರಾವ್ ಬರ್ತಾರೆ. ಐದನೇದು ಆನಂದರಾವ್ ಬರ್ತಾರೆ. ಆಮೇಲೆ ವಿಶ್ವೇಶ್ವರಯ್ಯ ಬರ್ತಾರೆ. ಇಸ್ಮಾಯಿಲ್ ಬರ್ತಾರೆ. ಈ ಇಶ್ಯೂಗಳು ಸಮೇತ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಯಾಕಂದರೆ ಇಶ್ಯೂಗಳು ಯಾವ ಥರ ಕೇಳ್ತಾರೆ ಗೊತ್ತಾಗಲ್ಲ. ಇಶ್ಯೂಗಳು ಒಂದೊಂದು ಸರಿ ಬ್ರಾಡಾಗಿ ಕೇಳ್ತಾರೆ, ಒಂದು ಸರಿ ಕೇಳಲ್ಲ ಇಶ್ಯೂಗಳು ಸಂಬಂಧಪಟ್ಟಂಗೆ. ಆಯಿತಾ? ಫಸ್ಟ್ ಸ್ನೇಹಿತರೆ, ಯಾರು? ದಿವಾನ್ ಪೂರ್ಣಯ್ಯ. ನೆಕ್ಸ್ಟ್ ಬಂದ್ಬಿಟ್ಟು ಶೇಷಾದ್ರಿ ಅಯ್ಯರ್ ಬರ್ತಾರೆ. ಕೃಷ್ಣಮೂರ್ತಿ. ಶೇಷಾದ್ರಿ ಅಯ್ಯರ್ ಆಮೇಲೆ ಕೃಷ್ಣಮೂರ್ತಿ ಬರ್ತಾರೆ. ಮಾಧವರಾವ್, VP ಮಾಧವರಾವ್, T ಆನಂದರಾವ್. VP ಮಾಧವರಾವ್, T ಆನಂದರಾವ್. VP ಮಾಧವರಾವ್, T ಆನಂದರಾವ್. ಆಮೇಲೆ ವಿಶ್ವೇಶ್ವರಯ್ಯ ಬರ್ತಾರೆ. ಏಳೋದು ಇಸ್ಮಾಯಿಲ್. VP ಮಾಧವರಾವ್ ಆದಮೇಲೆ ಇಲ್ಲಿ ನೆಕ್ಸ್ಟು ಇನ್ನೊಬ್ಬ ಮಾಧವರಾವ್ ಬರ್ತಾರೆ. ಇದು ಇಂಪಾರ್ಟೆಂಟ್, ಎರಡು ಕನ್ಫ್ಯೂಸ್ ಆಗ್ಬಿಡಿ. ಇದೊಂದು ಆರ್ಡರ್ ವೈಸ್ ನೋಡ್ಕೊಳ್ಳಿ, ಪಕ್ಕ ಆರ್ಡರ್ ವೈಸ್ ಕೇಳ್ತಾರೆ. ಆಯ್ತು ಸ್ನೇಹಿತರೆ, ವಿಡಿಯೋ ಲೆಂತ್ ಆಗಿದ್ರೆ ಸಾರಿ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಗಳು. ನಾನು ಹೇಳೋದು ಏನಪ್ಪ ಅಂತಂದರೆ, ನೆಕ್ಸ್ಟು ಈ ದಂಗೆಗಳು ಬರ್ತಾವಲ್ಲ, ಇವು ಕಾಲಾನುಕ್ರಮ ನೋಡೋಣ. ತಿರ್ಗಾ ಈ ಕಾಲಾನುಕ್ರಮದಲ್ಲಿ ಇಂಪಾರ್ಟೆಂಟ್ ಆಗಿರ್ತಿದ್ದು ಮತ್ತು ಯುದ್ಧಗಳು ಬರ್ತವೆ. ಯುದ್ಧಗಳ ಕಾಲಾನುಕ್ರಮ. ಬಾಯ್ ಸ್ನೇಹಿತರೆ, ನೆಕ್ಸ್ಟ್ ಮೀಟ್ ಆಗೋಣ.